ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಕರಿಬೇವಿನ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ಫರ್ಟಿಲೈಸರ್ ಮಾಡಿ ಸುಮಾರು 1 ತಿಂಗಳಾಗ್ತಾ ಬಂತು. ನೋಡಿ, ಅದೇ ಒಂದು ಪ್ರೂನಿಂಗ್ ಮಾಡಿರುವಂಥ ಬ್ರಾಂಚಸ್ಸನ್ನು ಕಟ್ಟಿಂಗನ್ನು ಹಾಕಿದ್ದೆ, ಅದು ಕೂಡ ಬೆಳೀತಾ ಇದೆ. ಜೊತೆಗೆ ಸೈಡಲ್ಲಿ ಒಂದು ಇಮೇಜ್ ಕೊಡ್ತೀನಿ. ಅದರಲ್ಲಿರುವಂಥ ಚಿಕ್ಕ ಗಿಡ ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ಬುಷಿಯಾಗಿದೆ. ಇನ್ನು ಮುಂದೆ ಇದರಲ್ಲಿ ಯಾವ ಫರ್ಟಿಲೈಸರ್ ಹಾಕಬೇಕು, ಹೇಗೆಲ್ಲ ಬೇಸಿಗೆಯಲ್ಲಿ ಇದನ್ನು ಆರೈಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, 1 ತಿಂಗಳಾಯಿತು ನಾನು ಇದಕ್ಕೆ ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ, ನೀರನ್ನು ಮಾತ್ರ ಹಾಕ್ತಾಯಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ಕಸ ಕಡ್ಡಿ ಬೆಳೆದಿದೆ. ಇದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಯಾಕಂತಂದರೆ ಇನ್ನು ಮುಂದೆ ನಾವು ಇದಕ್ಕೆ ಮತ್ತೆ ಫರ್ಟಿಲೈಸರ್ ಹಾಕಬೇಕು. ಆ ಎಲ್ಲ ಫರ್ಟಿಲೈಸರ್ ಕೇವಲ ನಮ್ಮ ಗಿಡಕ್ಕೆ ಮಾತ್ರ ತಲುಪಬೇಕು, ಹೊರತು ಇದು ಯಾವುದೇ ಕಸ ಕಡ್ಡಿ ಒಂದು ಫರ್ಟಿಲೈಸರನ್ನು ಅಬ್ಸಾರ್ಬ್ ಮಾಡ್ಕೊಳ್ಬಾರ್ದು. ಸೊ ಜೊತೆಗೆ ಗಿಡದ ಮಣ್ಣು ಎಷ್ಟು ಕ್ಲೀನಾಗಿರುತ್ತೋ ಅಷ್ಟೇ ಅದರಲ್ಲಿ ಪೆಸ್ಟ್ ಅಟ್ಯಾಕ್ ಕೂಡ ಕಡಿಮೆ ಆಗುತ್ತೆ. ಒಂದು ವೇಳೆ ಅದರಲ್ಲಿ ವೀಡ್ಸ್ ತುಂಬಾ ಬೆಳೀತಾ ಹೋದರೆ ಗಿಡದ ಒಂದು ಎನರ್ಜಿ ಕಡಿಮೆ ಆಗುತ್ತೆ. ನಾವು ಹಾಕುವಂಥ ಪೋಷಕಾಂಶ ಗಿಡದ ಬದಲಾಗಿ ಕಸ ಕಡ್ಡಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ. ಇದರಿಂದ ಗಿಡದ ಒಂದು ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಸೊ ನೋಡಿ, ಎಷ್ಟು ಬುಷಿಯಾಗಿ ಬೆಳೆದಿದೆ. ಸುಮಾರು 1 ತಿಂಗಳಾಯಿತು ಅಷ್ಟೇ. ಆಮೇಲೆ ಮಣ್ಣಿನಲ್ಲಿ ತೇವಾಂಶವನ್ನು ಮೇಂಟೈನ್ ಮಾಡಿ. ಇನ್ನು ಮುಂದೆ ಬಿಸಿಲು ಹೆಚ್ಚಾಗುತ್ತೆ, ಇದರಲ್ಲಿ ಗ್ರೋತ್ ಕೂಡ ಅದೇ ರೀತಿ ಆಗುತ್ತೆ. ಯಾಕಂತಂದರೆ ಇದೊಂದು ಬೇಸಿಗೆಯ ಗಿಡ. ಇದು ಇನ್ನು ಮುಂದೆ ಚಳಿಗಾಲ ಶುರುವಾಗೋ ತನಕನೂ ಇದೇ ರೀತಿ ಇರುತ್ತೆ. ಅಂತಂದರೆ ಬೇಸಿಗೆ ಪೂರ್ತಿ, ಮಳೆಗಾಲ ಪೂರ್ತಿ ಇದೇ ರೀತಿ ಬೆಳೀತಾನೇ ಇರುತ್ತೆ. ನೆಕ್ಸ್ಟ್ ಇಯರ್ ಅಂತಂದರೆ ಇನ್ನು ಮುಂದೆ ನವಂಬರ್ ಡಿಸೆಂಬರ್ನಲ್ಲಿ ಇದು ಮತ್ತೆ ಡಾರ್ಮೆನ್ಸಿಗೆ ಹೋಗುತ್ತೆ. ಅಲ್ಲಿವರೆಗೂ ನಾವು ಇದಕ್ಕೆ ತಿಂಗಳ ಅಥವಾ 20 ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ಲಿಕ್ವಿಡ್ ಹಾಗೂ ಡ್ರೈ ಫರ್ಟಿಲೈಸರನ್ನು ಕೊಡಲೇಬೇಕು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಹೊಸ ಚಿಗುರು ಬರ್ತಾ ಇದೆ, ಎಲೆಗಳು ಚೆನ್ನಾಗಿ ಬರ್ತಾ ಇದೆ. ಮೊದಲೇ ಮಾಡಬೇಕಾಗಿರುವಂಥ ಕೆಲಸ ಪಿಂಚಿಂಗ್. ಏನು ಹೊಸ ಚಿಗುರು ಬರ್ತಾ ಇದೆಯಲ್ಲ, ಅದನ್ನು ಜಸ್ಟ್ ಹೊಸ ಚಿಗುರನ್ನು ಮಾತ್ರ ಕಟ್ ಮಾಡಿ. ಹೆಚ್ಚಿಗೆ ಎಲೆಯವರೆಗೂ ಕಟ್ ಮಾಡಿಬಿಡಿ. ಮೇಲೆ ಏನು ಶೂಟ್ಸ್ ಇರುತ್ತಲ್ಲ, ಅದನ್ನು ಮಾತ್ರ ಏನು ಮಾಡಿ, ಈ ರೀತಿ ಪಿಂಚ್ ಮಾಡಿ ತೆಗೆದಾಕ್ಬಿಡಿ. ಇದರಿಂದ ಅಲ್ಲಿ ನಿಂತು ಹೋಗಿರುವಂಥ ಗ್ರೋತ್ ಹಾರ್ಮೋನ್ ಏನಿರುತ್ತಲ್ಲ ಮತ್ತೆ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತೆ ಗಿಡ ಬುಷಿಯಾಗಿ ಬೆಳೆಯುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಗಿಡ ಮೆಚ್ಯೂರ್ ಆಗ್ತಾ ಹೋಗುತ್ತೆ. ಗಿಡದ ಎಲೆಗಳು ಅಷ್ಟೇ ಏನಾಗುತ್ತೆ, ನಿಂತ್ಕೊಳ್ಳುತ್ತೆ. ಹೆಚ್ಚಿಗೆ ಎಲೆಗಳು ಪ್ರೊಡ್ಯೂಸ್ ಆಗಲ್ಲ, ಹೆಚ್ಚಿಗೆ ಬ್ರಾಂಚಸ್ ಕೂಡ ಬರಲ್ಲ. ಹಾಗಾಗಿ ನಾನಿಲ್ಲಿ ಪಿಂಚಿಂಗ್ ಮಾಡ್ತಾಯಿದ್ದೀನಿ. ಚಿಕ್ಕ ಒಂದು ಸಸಿ ಇತ್ತಲ್ಲ, ಅದನ್ನು ಕೂಡ ಪಿಂಚಿಂಗ್ ಮಾಡಿದ್ದೀನಿ, ದೊಡ್ಡ ಗಿಡವನ್ನು ಕೂಡ ಪಿಂಚಿಂಗ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಎಲೆಗಳು ಇನ್ನೂ ದೊಡ್ಡದಾಗಿ ಬರುತ್ತೆ, ಇನ್ನಷ್ಟು ಬುಷಿಯಾಗಿ ಗಿಡ ಬೆಳೆಯುತ್ತೆ, ಬ್ರಾಂಚಸ್ ಹೆಚ್ಚಾಗಿ ಬರುತ್ತೆ. ಇದರಿಂದ ಗಿಡ ಕೂಡ ನೋಡೋದಕ್ಕೆ ಹೆಚ್ಚಿಗೆ ಸುಂದರವಾಗಿ ಕಾಣಿಸುತ್ತೆ. ನಮಗೆ ಎಲೆಗಳ ಹಾರ್ವೆಸ್ಟ್ ಕೂಡ ಹೆಚ್ಚಿಗೆ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ನನ್ನ ಪ್ರಕಾರ ಈ ಗಿಡಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಪೆಸ್ಟ್ ಅಟ್ಯಾಕ್ ಆಗಲ್ಲ. ಆದರೂ ಕೂಡ ರೆಗ್ಯುಲರ್ ಆಗಿ ನೀವೇನು ಮಾಡಿ, ವಾರದಲ್ಲಿ 1-2 ಸರ್ತಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ. 3ನೇ ಪಾಯಿಂಟ್ ಬಂದು ನೋಡಿ, ಎಲೆಯನ್ನು ನೀವು ಹಾರ್ವೆಸ್ಟ್ ಮಾಡಬೇಕಾದ್ರೆ ಎಲೆಗಳನ್ನು ಮಾತ್ರ ಈ ರೀತಿ ಗೀರ್ಕೊಳ್ಬೇಡಿ. ಸಾಧ್ಯವಾದಷ್ಟು ಕಡ್ಡಿಯನ್ನು ರಿಮೂವ್ ಮಾಡಿ, ಕೆಳಗಡೆ ಭಾಗ ಏನು ಕಡ್ಡಿ ಇರುತ್ತಲ್ಲ ಅದನ್ನು ತಗೊಳ್ಳಿ. ಮೇಲ್ಗಡೆ ಎಲೆಗಳು ಅಷ್ಟೊಂದು ಮೆಚ್ಯೂರ್ ಆಗಿರಲ್ಲ, ಕೆಳಗಡೆ ಏನು ಎಲೆಗಳಿರುತ್ತಲ್ಲ ಅವು ಮಾತ್ರ ಮೆಚ್ಯೂರ್ ಆಗಿರುತ್ತೆ. ಹಾಗಾಗಿ ಕೆಳಗಡೆ ಏನು ಬ್ರಾಂಚಸ್ ಇರುತ್ತಲ್ಲ, ಮೇನ್ ನೋಡಿ ಈ ರೀತಿ ಇರುವಂಥ ಎಲೆಗಳನ್ನು ಕಟ್ ಮಾಡಿ. ಮೇಲ್ಗಡೆ ಇರೋದನ್ನು ಗ್ರೋ ಆಗೋದಕ್ಕೆ ಬಿಡಿ, ಕೆಳಗಡೆ ಇರುವಂಥ ಎಲೆಗಳನ್ನು ನೀವು ಅಡಿಗೆಗೆ ಬಳಸ್ಕೊಳ್ಬೋದು. ಆಮೇಲೆ ಮಣ್ಣನ್ನು ಒಂದು 8-10 ದಿನಗಳ ಗ್ಯಾಪಲ್ಲಿ ಒಂದು 2-2 ಇಂಚಿನಷ್ಟು ಅಗೀತಾ ಇರಿ. ಇದರಿಂದ ಮೇಲ್ಗಡೆ ಇರುವಂಥ ಮಣ್ಣು ಕೆಳಗಡೆ ಇರುವಂಥ ಮಣ್ಣು ಸ್ವಲ್ಪ ಲೂಸ್ ಆಗೋದ್ರಿಂದ ಹಾಕುವಂಥ ಗೊಬ್ಬರ ಚೆನ್ನಾಗಿ ಬೇರಿನವರೆಗೂ ಆಳಕ್ಕೆ ತಲುಪುತ್ತೆ. ಏನಾದರೂ ಒಂದು ವೇಳೆ ಫಂಗಸ್ ಮಣ್ಣಿನಲ್ಲಿ ಆಗ್ತಾ ಇದ್ದರೆ ಬೇಸಿಗೆಯ ಬಿಸಿಲಿಗೆ ಆ ಫಂಗಸ್ ಕಂಪ್ಲೀಟಾಗಿ ಹೊರಟೋಗುತ್ತೆ. ಆಮೇಲೆ ಮಣ್ಣಿನಲ್ಲಿ ತೇವಾಂಶವನ್ನು ಮೇಂಟೈನ್ ಮಾಡಿ. ಯಾಕಂತಂದರೆ ಇದು ನಾವು ಎಲೆಗೋಸ್ಕರ ಬೆಳೆಸುವಂಥ ಗಿಡ. ಇದರಲ್ಲಿ ಯಾವುದೇ ರೀತಿ ಹೂವು ಹಣ್ಣು ಬರಲ್ಲ, ಕೇವಲ ನಮಗೆ ಎಲೆಗಳು ಬೇಕು. ಇದರಲ್ಲಿ ನೀರಿನ ಅಂಶ ಕಡಿಮೆ ಆಯಿತು ಅಂತಂದರೆ ಎಲೆಗಳು ಡಲ್ ಆಗೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಈ ರೀತಿ ಅರ್ತ್ ವರ್ಮ್ಸ್ ಏನಾದರೂ ನಿಮ್ಮ ಮಣ್ಣಿನಲ್ಲಿದ್ದರೆ ನೀರಿನ ಕೊರತೆಯಿಂದ ಅವು ಕೂಡ ಸತ್ತೋಗುತ್ತೆ. ಹಾಗಾಗಿ ಅತಿಯಾಗಿ ಮಣ್ಣನ್ನು ಹಸಿಯಾಗೂ ಇಡಬೇಡಿ, ಲೆಗ್ಗಿ ಅಂತಂದರೆ ತುಂಬಾ ಅಂಟಂಟಾಗಿ ಇಡಬೇಡಿ. ನಾರ್ಮಲ್ ಏನಾಗಿರಬೇಕು, ಅದರಲ್ಲಿ ತೇವಾಂಶ ಇರಬೇಕು. ಇವತ್ತಿನ ಫರ್ಟಿಲೈಸರ್ ನಾನು ಕರಿಬೇವಿನ ಗಿಡಕ್ಕೆ ಏನು ಹಾಕ್ತಾಯಿದ್ದೀನಿ ಅಂತಂದರೆ ನೋಡಿ, ಒಂದು ಪ್ಲಾಸ್ಟಿಕ್ ಕಂಟೈನರನ್ನು ತೊಗೊಳ್ಳಿ. ಅದರಲ್ಲಿ ಒಂದು 4-5 ಸಗಣಿ ಬೆರಣಿಯ ಏನು ಈ ರೀತಿ ಉಂಡೆ ಅಥವಾ ನಿಮ್ಮ ಹತ್ರ ಕುಳ್ಳಿದ್ರೆ ಅದನ್ನು ತೊಗೊಳ್ಳಿ. ಅಂತಂದರೆ ಬೆರಣಿ ಅದಿದ್ರೂ ನಡೆಯುತ್ತೆ. ನಮ್ಮ ಕಡೆ ಈ ರೀತಿ ಒಂದು ಉಂಡೆ ಮಾಡಿ ಇಟ್ಟಿರ್ತಾರೆ, ನನಗೆ ಸಿಕ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಳೆಯದಾಗಿರಬೇಕು, ಫ್ರೆಶ್ ಆಗಿರುವಂಥ ಸಗಣಿಯನ್ನು ತೊಗೊಳ್ಬೇಡಿ. ಅದರಲ್ಲಿ ಗ್ಯಾಸ್ ಇರುತ್ತೆ, ಕಾರ್ಬನ್ ಇರುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡಿಬಿಡಿ. ಒಂದು ವೇಳೆ ಈ ರೀತಿ ಸಗಣಿ ಬೆರಣಿ ಅಥವಾ ಸಗಣಿ ಒಣಗಿರುವಂಥದ್ದು ಒಂದು 6 ತಿಂಗಳಾದರೂ ಹಳೆಯದಿರಬೇಕು ತೊಗೊಳ್ಳಿ. ಇಲ್ಲ ಅಂತಂದರೆ ವರ್ಮಿ ಕಂಪೋಸ್ಟ್ ಕೂಡ ತೊಗೊಳ್ಬೋದು, ಅದು ಕೂಡ ಇಷ್ಟೇ ವರ್ಕ್ ಮಾಡುತ್ತೆ. ಈ ಸಗಣಿಯಲ್ಲಿ ಅಥವಾ ವರ್ಮಿ ಕಂಪೋಸ್ಟ್ನಲ್ಲಿ, ಕಿಚನ್ ಕಂಪೋಸ್ಟ್ನಲ್ಲಿ
ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ, ನೈಟ್ರೋಜನ್ ಹೇರಳವಾಗಿರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಬರುವಂಥ ಬ್ರಾಂಚಸ್ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ನಾನು ಆವಾಗಲೇ ಹೇಳ್ತಾ ಇರೋ ರೀತಿ ಒಂದು 4-5 ಈ ರೀತಿ ಒಂದು ಉಂಡೆ ತೊಗೊಳ್ಳಿ. ಕಂಪೋಸ್ಟ್ ಇದ್ದರೆ ಒಂದು 4-5 ಮುಟ್ಟಿಗೆಯಷ್ಟು ತೊಗೊಳ್ಳಿ, ಅಥವಾ ಒಂದು 2 ಮುಟ್ಟಿಗೆ, ಒಂದೇ ಗಿಡ ಇದ್ದರೆ 2 ಮುಟ್ಟಿಗೆ ತೊಗೊಳ್ಳಿ. ಇದನ್ನು ಬಿಟ್ಟು ನೀವೇನಾದರೂ ಮೆಣಸಿನ್ಕಾಯಿ ಗಿಡ ಅಥವಾ ಟೊಮೆಟೊ ಗಿಡ ಇದ್ದರೆ ಅದಕ್ಕೂ ಕೂಡ ಈ ಒಂದು ಫರ್ಟಿಲೈಸರನ್ನು ನೀವು ಹಾಕ್ಬೋದು. 1 ಹಿಡಿಯಷ್ಟು ಬೇವಿನ ಹಿಂಡಿ. ಹೊಸ ಗ್ರೋತ್ ಆಗ್ತಾಯಿದೆ, ಬೇರುಗಳು ಆ್ಯಕ್ಟಿವೇಟ್ ಆಗಬೇಕು, ಬೇರು ನಾವು ಹಾಕುವಂಥ ಫರ್ಟಿಲೈಸರ್ನ ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅಂತಂದರೆ ಬೇವಿನ ಹಿಂಡಿ ಬೇಕೇ ಬೇಕು. 1 ಹಿಡಿಯಷ್ಟು ಒಣಗಿರುವಂಥ ಈರುಳ್ಳಿಯ ಮೇಲ್ಭಾಗದ ಸಿಪ್ಪೆ, ಹಸಿಯಾಗಿರುವಂಥದ್ದನ್ನು ತೊಗೊಳ್ಬೇಡಿ, ಒಣಗಿರುವಂಥದ್ದನ್ನು 1 ಹಿಡಿಯಷ್ಟು ಹಾಕಿ. ಇದರಲ್ಲೂ ಕೂಡ ಫಾಸ್ಫರಸ್ ಮತ್ತು ಸಲ್ಫರ್ ಇರೋದ್ರಿಂದ ಬೇರುಗಳು ಆ್ಯಕ್ಟಿವೇಟ್ ಆಗುತ್ತೆ, ಬೇರುಗಳು ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಷ್ಟು ನಾವು ಗಿಡಗಳಿಗೆ ಫಾಸ್ಫರಸ್ ಕೊಡ್ತೀವೋ, ಸಲ್ಫರ್ ಕೊಡ್ತೀವೋ ಅಷ್ಟು ಬೇರುಗಳು ಹೆಲ್ದಿಯಾಗಿ ಬೆಳೆಯುತ್ತೆ. ಫೈಬ್ರಸ್ ರೂಟ್ಸ್ ಏನಂತೀವಲ್ಲ, ಬಿಳಿ ಚಿಕ್ಕ ಚಿಕ್ಕ ಬೇರುಗಳು, ಅದು ಬೆಳೆಯುತ್ತೆ. ಹೆಚ್ಚು ಬೇರುಗಳು ಹೊಸದಾಗಿ ಬೆಳೆದಷ್ಟು ಗಿಡ ಹೆಚ್ಚಿಗೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ 1-2 ಕಿತ್ತಳೆ ಹಣ್ಣು ಅಥವಾ ಮೋಸಂಬಿ ಹಣ್ಣಿನ ಸಿಪ್ಪೆ ಇದ್ದರೆ ಅದನ್ನು ಹಾಕಿ, ನಿಂಬೆ ಹಣ್ಣಿನ ಸಿಪ್ಪೆ ಇದ್ದರೂ ಓಕೆ. ಇದು ಸಿಟ್ರಸ್ ಫ್ರೂಟ್, ಇದು ಮಣ್ಣಿನಲ್ಲಿ ಆ್ಯಸಿಡಿಕ್ ಅಂಶವನ್ನು ಹೆಚ್ಚು ಮಾಡುತ್ತೆ. ಕರಿಬೇವಿನ ಗಿಡ ಕೂಡ ಆ್ಯಸಿಡ್ ಲವಿಂಗ್ ಪ್ಲಾಂಟ್, ಹಾಗಾಗಿ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೇಕು. ಆಮೇಲೆ ನೋಡಿ, ಎಲ್ಲಿವರೆಗೂ ಒಂದು 70% ನೀರನ್ನು ಹಾಕಿ ಅದಕ್ಕೆ ಒಂದು 20% ಅಕ್ಕಿ ತೊಳೆದಿರುವಂಥ ನೀರನ್ನು ನೀವು ಕೊಡಲೇಬೇಕು. ಇದರಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿರೋದ್ರಿಂದ, ಜೊತೆಗೆ ಇದರಲ್ಲೂ ಕೂಡ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಇದು ಗಿಡದ ಎಲೆಗಳು ಹಚ್ಚ ಹಸಿರಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಡೈಲಿ ಏನು ಮಾಡಿ, ಅಕ್ಕಿ ತೊಳೆದ ನೀರನ್ನು ಮಣ್ಣಿನಲ್ಲಿ ಹಾಕಿ, ಯಾವುದೇ ಗಿಡಗಳಿಗೂ ಹಾಕಿದ್ರೂ ಕೂಡ ತುಂಬ ಬೆನಿಫಿಟ್ಸನ್ನು ಕೊಡುತ್ತೆ. ಅಕ್ಕಿ ತೊಳೆದಿರುವಂಥ ನೀರು ಇವಾಗ ತೊಳೆದಿದ್ದೀರಾ ಅಂತಂದರೆ ಸಾಯಂಕಾಲದವರೆಗೂ ಒಂದು ಡಬ್ಬದಲ್ಲಿ ಅಥವಾ ಒಂದು ಕಂಟೈನರ್ನಲ್ಲಿ ಹಾಕಿಡಿ. ಆಮೇಲೆ ಸಾಯಂಕಾಲ ಅಥವಾ ನೆಕ್ಸ್ಟ್ ಮಾರ್ನಿಂಗ್ ಅದು ಎಷ್ಟಿದೆಯೋ ಅದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ನೋಡಿ, ಎಲೆಗಳು ಎಷ್ಟು ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ. ಇದನ್ನು ಒಂದು ದಿನದ ಮಟ್ಟಿಗೆ 24 ಗಂಟೆಗಳ ಕಾಲ ಮುಚ್ಚಿ ನೆರಳಲ್ಲಿಟ್ಟು ನೆಕ್ಸ್ಟ್ ಡೇ ಏನು ಮಾಡಬೇಕು, ಇದನ್ನು ಗಿಡಗಳಿಗೆ ಕೊಡಬೇಕು. ಕೊಡೋದಕ್ಕೂ ಮುಂಚೆ ಇದರಲ್ಲಿ ಇನ್ನೊಂದು 2 ವಸ್ತುಗಳನ್ನು ಹಾಕೋದಿದೆ, ಅದೇನು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಅಂಟಂಟಾಗಿದೆ ಈ ಲಿಕ್ವಿಡ್ ಏನಾಗಿದೆಯಲ್ಲ, ಇದು ಸ್ವಲ್ಪ ಅಂಟಂಟಾಗಿದೆ. ಯಾಕಂತಂದರೆ ಸಗಣಿ ಬೆರಣಿ, ಆಮೇಲೆ ಇದು ಈರುಳ್ಳಿ ಸಿಪ್ಪೆ, ಆಮೇಲೆ ಸ್ವಲ್ಪ ಈ ಕಿತ್ತಳೆ ಹಣ್ಣಿನ ಸಿಪ್ಪೆ, ಇವೆಲ್ಲ ಸ್ವಲ್ಪ ಒಂಥರ ಜಲ್ಲಿ ಥರ ಆಗಿದೆ. ಸೊ ಈ ರೀತಿ ಆಗುತ್ತೆ. ಇದನ್ನು ಏನು ಮಾಡಿ, ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ. ಡೈರೆಕ್ಟಾಗಿ ಮಣ್ಣಿನಲ್ಲಿ ಹಾಕಬೇಡಿ. ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸ್ಟ್ರಾಂಗ್ ಆಗಿರೋದ್ರಿಂದ ಬೇರುಗಳಿಗೆ ಶಾಕ್ ಕೂಡ ಆಗುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಲೋಳೆ ಥರ ಆಗಿದೆ. ಇದು ನಾನು ಏನು ಮಾಡ್ತಾಯಿದ್ದೀನಿ, ಒಂದು 500 ml ಈ ಒಂದು ಲಿಕ್ವಿಡನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು 500 ml ಈ ಒಂದು ಫರ್ಟಿಲೈಸರ್ ಇದೆಯಲ್ಲ, ಇದರಲ್ಲಿ ನಾನು ಒಂದು 100 ml, 50-100 ml 4-5 ದಿನಗಳ ಹಳೆಯ ಮಜ್ಜಿಗೆಯನ್ನು ಹಾಕ್ತಾಯಿದ್ದೀನಿ. ಇದು ಕರಿಬೇವಿನ ಗಿಡಕ್ಕೆ ತುಂಬಾ ಇಷ್ಟ, ತುಂಬಾ ಇದನ್ನು ಇಷ್ಟಪಟ್ಟು ಗಿಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಜೊತೆಗೆ ಇದು ಕೂಡ ಎಲೆಗಳು ಘಮ ಘಮ ಅಂತ ಪರಿಮಳ ಬರಬೇಕು ತಾನೇ. ಕರಿಬೇವನ್ನು ನಾವು ಎದಕ್ಕೆ ಬಳಸ್ತೀವಿ, ಅದರ ಒಂದು ಪರಿಮಳಕ್ಕೆ, ಅದರ ಒಂದು ಸುವಾಸನೆಗೆ ಬಳಸ್ತೀವಿ. ಚೆನ್ನಾಗಿ ಅದರಲ್ಲಿ ಫ್ರೆಗ್ರೆನ್ಸ್ ಬರಬೇಕು, ಬ್ರಾಂಚಸ್ ಗಟ್ಟಿಮುಟ್ಟಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂತಂದರೆ ಅದಕ್ಕೆ ಕ್ಯಾಲ್ಶಿಯಂ ಕೂಡ ಅಗತ್ಯ. ಹಾಗಾಗಿ ಇದು ಒಂದು 50-100 ml ಈ ಒಂದು ಫರ್ಟಿಲೈಸರ್ನಲ್ಲಿ ಹಾಕ್ತಾಯಿದ್ದೀನಿ. ನೀವು ಇಷ್ಟೆಲ್ಲ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ 8-10-15 ದಿನಗಳಿಗೊಮ್ಮೆ ನೀವೇನು ಮಾಡಿ, ಹುಳಿ ಮಜ್ಜಿಗೆ ಇರುತ್ತಲ್ಲ ಅದನ್ನು, ಅಥವಾ 1 ಲೀಟರ್ ನೀರಿನಲ್ಲಿ ಒಂದು 2 ಚಮಚ ಮೊಸರು, ಹುಳಿ ಮೊಸರನ್ನು ಚೆನ್ನಾಗಿ ವಿಸ್ಕ್ ಮಾಡಿ ಹಾಕಿ ಮಣ್ಣಿನಲ್ಲಿ ಹಾಕಿ ಎಲೆಗಳ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು. ಇದರಿಂದ ಕೂಡ ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. 15 ದಿನಕ್ಕೊಮ್ಮೆ ಹಾಕಿ ನೋಡಿ, ತುಂಬ ಚೆನ್ನಾಗಿ ಗಿಡ ಬುಷಿಯಾಗಿ ಬೆಳೆಯುತ್ತೆ. ಈ ಎಲ್ಲ ಫರ್ಟಿಲೈಸರನ್ನು ಹಾಕೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಹೆಚ್ಚಿಗೆ ಪೊಟ್ಯಾಷಿಯಮ್ ಇರುವಂಥ ಅಂಶ ಇಲ್ಲ. ಹಾಗಾಗಿ ನೀವು ಪೊಟ್ಯಾಷಿಯಮ್ ಇರುವಂಥ ಅಂಶವನ್ನು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಗಿಡದಲ್ಲಿ ಕಾಯಿ ಮತ್ತು ಹೂಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಮಗೆ ಗಿಡ ಮೆಚ್ಯೂರ್ ಆಗಿದೆ, ನೆಲದಲ್ಲಿದೆ ಅಂತಂದರೆ ನಾವು ಅದರಿಂದ ಬೀಜಗಳನ್ನು ಪಡ್ಕೊಳ್ಬೋದು. ಆದರೆ ನಾವು ಪಾಟಲ್ಲಿ ನೆಟ್ಟಿದ್ದೀವಿ, ಅದರಲ್ಲಿ ಒಂದು ವೇಳೆ ಬೀಜಗಳು ಬಂದರೆ ಏನಾಗುತ್ತೆ ಅಂತಂದರೆ ಗಿಡ ಗ್ರೋತನ್ನು ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಆನಂತರ ನೋಡಿ, 1 ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಕಾಫಿ ಪೌಡರ್, ಒಂದು ಅರ್ಧ ಚಮಚ ಎಪ್ಸಮ್ ಸಾಲ್ಟನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಡಿ, ಎಪ್ಸಮ್ ಸಾಲ್ಟ್ ನೀರಿನಲ್ಲಿ ಕರಗಬೇಕಲ್ವ, ಹಾಗಾಗಿ. ಆಮೇಲೆ ನೋಡಿ, ಈ ಒಂದು 500 ml ಏನು ಲಿಕ್ವಿಡ್ ಇತ್ತಲ್ಲ ಅದಕ್ಕೆ ನಾನು ಒಂದು 2 ಲೀಟರ್ನಷ್ಟು, 2-2.5 ಲೀಟರ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಇದನ್ನು ನಾವೇನು ಮಾಡಬೇಕು, ಗಿಡದ ಮಣ್ಣಿನಲ್ಲಿ ಕೊಡಬೇಕು. ಗಿಡದ ಮಣ್ಣು ಸ್ವಲ್ಪ ಡ್ರೈ ಆಗಿರಲಿ, ತುಂಬ ಹಸಿಯಾಗಿರಬೇಕಾದ್ರೆ ಕೊಡಬೇಡಿ. ಇಲ್ಲ ಅಂತಂದರೆ ಗಿಡದ ಬೇರುಗಳೇನಾಗುತ್ತೆ ಅಂತಂದರೆ ಹೀರ್ಕೊಳ್ಳಲ್ಲ, ಚೆನ್ನಾಗಿ ಅದನ್ನು ಇಂಟೇಕ್ ಮಾಡ್ಕೊಳ್ಳಲ್ಲ, ಗಿಡಕ್ಕೆ ಅದರ ಬೆನಿಫಿಟ್ಸ್ ಕೂಡ ಸಿಗಲ್ಲ. ಹಾಗಾಗಿ ಈ ಒಂದು ಫರ್ಟಿಲೈಸರನ್ನು ಈ ಗಿಡಕ್ಕೆ ಅಷ್ಟೇ ಅಲ್ಲ, ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು. ಮಲ್ಲಿಗೆ, ದಾಸವಾಳ, ಗುಲಾಬಿ ಎಲ್ಲ ಗಿಡಗಳಿಗೂ ಕೂಡ ಈ ಒಂದು ಫರ್ಟಿಲೈಸರನ್ನು ಕೊಡ್ಬೋದು. ಕೇವಲ ಕರಿಬೇವಿನ ಗಿಡಕ್ಕೆ ಅಂತಷ್ಟೇ ಅಲ್ಲ, ಇದರಲ್ಲಿ ಕೇವಲ ಪೊಟ್ಯಾಷಿಯಮ್ ಇಲ್ಲ ಅಷ್ಟೇ, ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಕಂಪ್ಲೀಟಾಗಿ ಇಲ್ಲ ಅಂತಿಲ್ಲ, ಆದರೆ ಕಡಿಮೆ. ಯಾಕಂತಂದರೆ ನಾವು ಇದನ್ನು ಎಲೆಗೋಸ್ಕರ ಬೆಳೆಸ್ತಾ ಇದ್ದೀವಲ್ಲ, ಹಾಗಾಗಿ ಇದಕ್ಕೆ ನೈಟ್ರೋಜನ್ ಹಾಗೂ ಫಾಸ್ಫರಸ್ ಹೇರಳವಾಗಿರುವಂಥ ಫರ್ಟಿಲೈಸರನ್ನೇ ಕೊಡಬೇಕು. ಆಮೇಲೆ ಗಿಡವನ್ನು ಡೈಲಿ ಶವರಿಂಗ್ ಮಾಡಿ. ಎಷ್ಟು ಗಿಡವನ್ನು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟೇ ಫೋಟೋಸಿಂಥೆಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಗಿಡ ಹೆಲ್ದಿಯಾಗಿ ಬುಷಿಯಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಫರ್ಟಿಲೈಸರ್ ಹಾಕಿದ ನಂತರ ಒಂದು 2 ದಿನ ಮಣ್ಣು ಸ್ವಲ್ಪ 4 ರಿಂದ 5 ಇಂಚಿನಷ್ಟು ಒಣಗಿದ ನಂತರ ನೆಕ್ಸ್ಟ್ ವಾಟರಿಂಗ್ ಮಾಡಿ. ಅಲ್ಲಿವರೆಗೂ ನೀರನ್ನು ಹಾಕಬೇಡಿ. ಇವತ್ತು ಫರ್ಟಿಲೈಸರ್ ಹಾಕಿದ್ದೀರಾ ಅಂತಂದರೆ ನಾಳೆ ಬಿಟ್ಟು ನಾಡಿದ್ದು ನೀವೇನು ಮಾಡಿ ನೀರನ್ನು ಕೊಡಿ. ಬಿಸಿಲಿದ್ರೂ ಓಕೆ, ಬಿಸಿಲನ್ನು ಇದು ತಡ್ಕೊಳ್ಳುತ್ತೆ. ಆಮೇಲೆ ನೋಡಿ, ನಾನು ಆವಾಗಲೇ ಹಾಕೋದು ಮರೆತೆ, ಒಂದು 2 ರಿಂದ 3 ಹಿಡಿಯಷ್ಟು ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನು ಈ ಗಿಡಕ್ಕೆ ಹಾಕಿ. ಒಂದು 2 ಹಿಡಿಯಷ್ಟಾದರೂ ಹಾಕಲೇಬೇಕು. ಇದರಲ್ಲೂ ಕೂಡ ನೈಟ್ರೋಜನ್ ಇದೆ. ಇದು ಮಣ್ಣನ್ನು ಸಡ್ಲಗೊಳಿಸುತ್ತೆ, ಮಣ್ಣಿನಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ನಾವು ಆಲ್ರೆಡಿ ಇದರಲ್ಲಿ ಮಜ್ಜಿಗೆ ಹಾಕಿದ್ದೀವಿ, ಅದು ಮತ್ತು ಟೀ ಪೌಡರ್ ಎರಡೂ ಕುಡ್ಕೊಂಡ್ಬಿಟ್ಟು ಮಣ್ಣಿನಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತಂದರೆ ಈ ಸೂಕ್ಷ್ಮ ಜೀವಿಗಳೇನಿರುತ್ತಲ್ಲ ಅದು ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ, ಮಣ್ಣನ್ನು ಸಡ್ಲಗೊಳಿಸುತ್ತೆ, ಮಣ್ಣಿನಲ್ಲಿ ಏರಿಯೇಷನ್ ಚೆನ್ನಾಗಾಗುತ್ತೆ. ಗಿಡಗಳು ಬೇಸಿಗೆಯ ಬಿಸಿಲನ್ನು ತಡ್ಕೊಳ್ಳೋದಕ್ಕೆ ಇದು ರೆಡಿ ಮಾಡುತ್ತೆ. ಗಿಡವನ್ನು ಹಾಕಿ ಚೆನ್ನಾಗಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಿಬಿಡಿ. ಇದು ಒಂದು ರೀತಿ ಕಂಪೋಸ್ಟ್ ಥರ ಕೆಲಸ ಮಾಡುತ್ತೆ. ನಿಮ್ಮ ಹತ್ರ ಕಂಪೋಸ್ಟ್ ಇಲ್ಲ ಅನ್ನೋರು ಇದನ್ನು ಕೂಡ ವಾರಕ್ಕೆ ಒಂದು ಸರಿ ಒಂದು 2 ಚಮಚದಷ್ಟು ಪ್ರತಿ ಗಿಡಕ್ಕೆ ನೀವು ಹಾಕ್ತಾ ಬಂದರೆ ಗಿಡದ ಮಣ್ಣು ಹೆಲ್ದಿಯಾಗಿರುತ್ತೆ. ಆಮೇಲೆ ನೋಡಿ, ನಾವು ಆವಾಗಲೇ 1 ಲೀಟರ್ ನೀರಿನಲ್ಲಿ ಎಪ್ಸಮ್ ಸಾಲ್ಟ್ ಮತ್ತು ಕಾಫಿ ಪೌಡರ್ ನೆನೆಯೋದಕ್ಕೆ ಇಟ್ಟಿದ್ದೀವಲ್ಲ, ಅದು ಡೈಲ್ಯೂಟ್ ಆಗಿದೆ. ಇವಾಗ ಇದನ್ನು ಏನು ಮಾಡೋಣ, ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಇದರಲ್ಲೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 50 ml ಮಜ್ಜಿಗೆನ ಜರಡಿ ಹಿಡ್ಕೊಳ್ಳಿ. ನಾನು ಆವಾಗಲೇ ಹೇಳೋದು ಸ್ಕಿಪ್ ಮಾಡಿದೆ. ಅದರಲ್ಲಿ ಯಾವುದೇ ರೀತಿಯ ಕೆನೆ ಅಂಶ, ಬೆಣ್ಣೆ ಅಂಶ ಇರಬಾರ್ದು. ಮಣ್ಣಿನಲ್ಲಿ ತುಂಬ ಬೇಗ ಫಂಗಸ್ ಆಗುತ್ತೆ. ಹಾಗಾಗಿ ಒಂದು ವೇಳೆ ನೀವು ಮನೆಯಲ್ಲಿ ಮಜ್ಜಿಗೆ ಮಾಡಿರೋದಾದರೆ, ನಾನು ಕೂಡ ಇದನ್ನು ಮನೆಯಲ್ಲಿ ಬೆಣ್ಣೆ ಮಾಡಿ ಉಳಿದಿರುವಂಥ ಮಜ್ಜಿಗೆ ಇದು. ಸೊ ಹಾಗಾಗಿ ಜರಡಿ ಹಿಡ್ಕೊಂಡು ತೆಳುವಾಗಿರುವಂಥದ್ದು, ಏನು ನೀರು ಥರ ಇರುತ್ತಲ್ಲ ಅದನ್ನು ಬಳಸಿದ್ರಂತೂ ಇನ್ನೂ ಒಳ್ಳೆಯದು. ಸೊ ಆ ಒಂದು ತಿಳಿ ನೀರನ್ನು ನೀವು ಹಾಕಿದರೂ ಕೂಡ ಓಕೆ. ನಾನು ಜರಡಿ ಹಿಡ್ಕೊಂಡ್ಬಿಟ್ಟು ಆ ಒಂದು ಕಾಫಿ ಪೌಡರ್ ಮತ್ತು ಎಪ್ಸಮ್ ಸಾಲ್ಟ್ ಹಾಕಿದ್ನಲ್ಲ, ಆ ಒಂದು ಲಿಕ್ವಿಡ್ನಲ್ಲಿ ಇದನ್ನು ಒಂದು 50 ml ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡದ ಪ್ರತಿಯೊಂದು ಭಾಗದಲ್ಲೂ ಸ್ಪ್ರೇ ಮಾಡಿ. ಒಂದು ವೇಳೆ ಇದರಲ್ಲಿ ಏನಾದರೂ ಕೀಟಗಳಿದ್ದರೆ, ಅಫಿಡ್ಸ್ ಇದ್ದರೆ, ಮಿಲಿಬಗ್ಸ್ ಇದ್ದರೆ, ನನ್ನ ಪ್ರಕಾರ ಇರಲ್ಲ, ಆದರೂ ಕೆಲವೊಬ್ಬರು ಕಂಪ್ಲೇಂಟ್ಸ್ ಇರುತ್ತಲ್ಲ, ಸೊ ಅವರು ಈ ಸ್ಪ್ರೇಯನ್ನು ನೀವು ಗುಲಾಬಿ ಗಿಡಕ್ಕೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಇದೆ. ಗುಲಾಬಿ ಗಿಡಕ್ಕೆ ಹಾಗೂ ಮಲ್ಲಿಗೆ ಗಿಡಕ್ಕೂ ಕೂಡ ಕ್ಯಾಲ್ಶಿಯಂ ತುಂಬ ಇಷ್ಟ. ಆ ಗಿಡಗಳಿಗೂ ಕೂಡ ಈ ಒಂದು ಲಿಕ್ವಿಡನ್ನು ಸ್ಪ್ರೇ ಮಾಡೋದ್ರಿಂದ ಗಿಡ ಹೆಲ್ದಿಯಾಗಿ ಬರುತ್ತೆ, ಗಿಡದ ಮೇಲೆ ಕೀಟಗಳು ಅಟ್ಯಾಕ್ ಆಗೋಲ್ಲ. ಆಮೇಲೆ ಈ ಒಂದು ಮಜ್ಜಿಗೆ ಮತ್ತು ಕಾಫಿ ಪೌಡರ್ ಇದೆಯಲ್ಲ, ಇದು ಎಲೆಗಳ ಮೇಲೆ, ಬ್ರಾಂಚಸ್ ಮೇಲೆ ಒಂದು ರೀತಿ ಕೋಟಿಂಗ್ ತಯಾರಾಗುತ್ತೆ. ಇದರಿಂದ ಎಲೆಗಳು ಕೂಡ ಚೆನ್ನಾಗಿ ಲಶ್ ಗ್ರೀನಾಗಿ ಬೆಳೆಯುತ್ತೆ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕರಿಬೇವಿನ ಗಿಡವನ್ನು ಬೇಸಿಗೆಯಲ್ಲಿ ಆರೈಕೆ ಮಾಡಬೇಕು, ಯಾವ ಫರ್ಟಿಲೈಸರ್ ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.